AW ಇವತ್ತು ಎಕ್ಸಾಮ್ ಬರ್ದು ಪಾಪ ಕೋರ್ಟಲ್ ಇದೆ ಸರ್. ಅದು ಕೂಡ ಎಕ್ಸಾಮ್ ಬರ್ದಿದ್ದಾರೆ ಸರ್. ಮತ್ತೆ ಎಕ್ಸಾಮ್ ಬರಿ ಅಂತಂದ್ರೆ ಸರ್ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದ್ಸತಿ ಎಕ್ಸಾಮ್ ಬರ್ದು ಪಾಸ್ ಆಗಿ ಇನ್ನೊಂದ್ಸತಿ ಪಾಸ್ ಆಗೋದು ನೆವರ್ ಸರ್, ಆಗೋದೇ ಇಲ್ಲ ಸರ್. ಅಷ್ಟು ಡಿಫಿಕಲ್ಟ್ ಇರುತ್ತೆ. ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ 2 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ, 2 ವರ್ಷ ಆಯ್ತು ಸರ್. ಅದ್ರ ಜೊತೆ ಲ್ಯಾಂಡ್ ಸರ್ವೇರ್ ಸರ್ ನೋಟಿಫಿಕೇಶನ್ ಆಯ್ತು KPSC ಅಲ್ಲಿ. ನಾವು ಒಂದು ಡಿಮ್ಯಾಂಡ್ ಸರ್, ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ, KPSC ಗೆ ಏನಾದ್ರು ನೀವು ಆ ನೋಟಿಫಿಕೇಶನ್ಸ್ ಕೊಟ್ರೆ ಯಾವ ಮಿನಿಸ್ಟರ್ ಇರ್ಬೋದು, ನಿಮ್ಗೆ ಯಾರು ನೆಕ್ಸ್ಟ್ ಯಾರು ಓಟ್ ಹಾಕ್ಬೇಡಿ, ಯಾರು ಓಟ್ ಹಾಕಲ್ಲ ಸರ್. ಯಾಕೆ ಅಂತಂದ್ರೆ ಆ ನೋಟಿಫಿಕೇಶನ್ ಆಗಿ 2 ವರ್ಷ ಆಯ್ತು ಸರ್, 2 ಮಾಡಿದ್ದಾರೆ. ಇವರು KE ಕೊಟ್ಟಿದ್ರೆ ಅವಾಗ್ಲೇ ಇವ್ರು ಅಪಾಯಿಂಟ್ ಆಗಿ 1.5 ವರ್ಷ ಆಗ್ತಿತ್ತು ಸರ್. 6 ತಿಂಗಳಲ್ಲಿ ಮುಗಿಸ್ತಿದ್ರು ಸರ್. 7,000 ಪೋಸ್ಟ್ ಇದೆ ಸರ್ ಎಲ್ಲ. ಇವರು KPSC ಕೊಟ್ಬಿಟ್ಟು ಆ ನೋಟಿಫಿಕೇಶನ್ ಎಕ್ಸಾಮ್ ಮಾಡಿ ಮತ್ತೆ ಅದರಲ್ಲಿ ಕರಪ್ಷನ್ ಮಾಡ್ಕೊಂಡು ಅವ್ರಿಗೆ ಯಾರಿಗೆ ಬೇಕೋ ಅವ್ರು ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಟ್ಕೊಂಡು ಅದೆಲ್ಲ ಪ್ರೋಸೆಸ್ ಮಾಡೋ ಸುತ್ತಿಗೆ 5 ವರ್ಷ 10 ವರ್ಷ ತಗೊಂತಾರೆ ಸರ್. ಅದು ಕರೆಕ್ಟ್ ಇದೆ ಸರ್. ಸರ್ ಇದ್ರ ಜೊತೆಲಿ ಸರ್ ಅದೊಂದೇ ಅಲ್ಲ ಸರ್, ಪ್ರತಿ ಸರ್ FD ST ನೋಟಿಫಿಕೇಶನ್ ಆಗಿ 9 ವರ್ಷ ಆಯ್ತು ಸರ್. 2018 16 17 ಆಗಿರೋ ಸರ್. 19ರಲ್ಲಿ STA ನೋಟಿಫಿಕೇಶನ್ ಆಗಿರೋದು ಸರ್. ಈ ಸರ್ಕಾರ ಬಂದ್ಮೇಲೆ ಒಂದೇ ಒಂದು FTA ಒಂದು STA ನೋಟಿಫಿಕೇಶನ್ ಮಾಡಿಲ್ಲ ಸರ್. ಮತ್ತೆ ಆಡಳಿತ ಹೆಂಗ್ ಬರುತ್ತೆ ಸರ್, ಹೆಂಗ್ ಮಾಡಕ್ಕಾಗುತ್ತೆ ಸರ್? ಮತ್ತೆ ಸರ್ಕಾರ ಹೆಂಗೆ ರೆವಿನ್ಯೂ ಕಲೆಕ್ಟ್ ಮಾಡುತ್ತೆ ಹೇಳಿ ಸರ್? ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಆಫೀಸರ್ ಇಲ್ಲ ಅಂತ ರೆವಿನ್ಯೂ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಸರ್? 2-3 ಮಾಡೋ ಕೆಲಸ ಒಬ್ಬರು ಮಾಡ್ತಾರೆ ಸರ್. ಇದ್ರ ಜೊತೆಲಿ ಸರ್ 2008-9ರಲ್ಲಿ ಆಗಿರೋ ಸರ್ ದೈಹಿಕ ಶಿಕ್ಷಕರು ಸರ್ 18 ವರ್ಷ ಆಯ್ತು ಸರ್. 18ರಿಂದ 19 ವರ್ಷ ಆಯ್ತು ದೈಹಿಕ ಶಿಕ್ಷಕರು ಸರ್. ಇವರು ಕರ್ನಾಟಕದಲ್ಲಿ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಗೋಲ್ಡ್ ಮೆಡಲ್ ಗೆದ್ದಿಲ್ಲ, ಯಾವ ಸಿಲ್ವರ್ ಮೆಡಲ್ ಗೆದ್ದಿಲ್ಲ. ಗೆದ್ದಿದಾರಾ? ಯಾಕೆ ಅಂತ ಸರ್, ಒಂದು ಸ್ಟೇಡಿಯಂಗೋಸ್ಕರ ಯಾದಗಿರಿಯಲ್ಲಿ ಒಂದು ಸ್ಟೇಡಿಯಂಗೋಸ್ಕರ ರಾಥೋಡ್ ಅಂತ ಹೇಳಿ, ನಿಜ ಹೇಳ್ತೀನಿ ಕೇಳಿ, ಕಣ್ಣಲ್ಲಿ ನೀರು ಬರುತ್ತೆ. ಆ ವ್ಯಕ್ತಿ ಮಾತಾಡಿರೋದು ನೋಡಿದ್ರೆ, ಅವನು ಹೋರಾಟ ಮಾಡಿರೋದು ನೋಡಿದ್ರೆ ಸರ್ ನಿಜ ಹೇಳ್ತೀನಿ, ಒಂದು ಸ್ಟೇಡಿಯಂಗೆ ಅವನು ಜೀವನದಲ್ಲಿ ಯಾರು ಸ್ಪೋರ್ಟ್ಸ್ಗೆ ಹೋಗ್ಬಾರ್ದು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್ ಅವರು. ಸೀರಿಯಸ್ಲಿ ಧಿಕ್ಕಾರ ಅಲ್ಲ, ನಿಜ ಹೇಳ್ತೀನಿ ಕೇಳಿ. ಬೇರೆ ಏನಾದ್ರು ಅವಕಾಶ ಇದ್ದಿದ್ರೆ ಮಾಡ್ಬೋದಾಯ್ತು, ಅದು ಅವಕಾಶ ಇಲ್ಲ ಕಾನೂನಲ್ಲಿ. ದಯವಿಟ್ಟು ಹೇಳ್ತೀನಿ ಕೇಳಿ. ಬಟ್ ಇನ್ನೊಂದೇನಂದ್ರೆ ಶಿಕ್ಷಣ ಇಲಾಖೆಯಲ್ಲೂ ಅಷ್ಟೇ ಸುಮಾರು 80,000 ವೇಕೆನ್ಸಿ ಇದೆ ಸರ್. 80,000 ವೇಕೆನ್ಸಿ ಸರ್. PSTR, GPSTR, HSTR, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ PU ಲೆಕ್ಚರರ್ ಸರ್. ಅವರು ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ, MC ಸುಧಾಕರ್ ಅವರು ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ಸರ್, ನನ್ನ ಗಲ್ಲಿಗೆ ಏರಿಸಿದ್ರು ಅಂತ. ಗಲ್ಲಿಗೆ ಯಾಕೆ ಏರಿಸ್ತಾರೆ? ನೀವು ಮಾಡೋ ಕೆಲಸ ಕರೆಕ್ಟ್ ಮಾಡಿದ್ರೆ. ನಾನೇ ಮಾತಾಡಿದೀನಿ ಸರ್ ನಿಜ ಹೇಳ್ಬೇಕಂತಂದ್ರೆ. ಯಾಕೆ ಅಂತ ಹೇಳಿದ್ರೆ ಸರ್, UGC ನಿಯಮ ಇದೆ, ಅದನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ರಾಜ್ಯಾದ್ಯಂತ ಹೋರಾಟ ಮಾಡಿದೀವಿ. ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದೀವಿ. ಸಿಂಗಲ್ ಬೆಂಚ್ ಅಲ್ಲಿ ನಮ್ಮ ಪರವಾಗಿ ಬಂದಿದೆ. ಪ್ರಿನ್ಸಿಪಲ್ ಬೆಂಚ್ ಸರ್, CJ ಬೆಂಚು, ಅದರಲ್ಲೂ ನಮ್ಮ ಪರವಾಗಿ ಬಂತು. ಇದು ಅಂದ್ರೆ UGC ಪರವಾಗಿ ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು, UGC ನೀವು ನಿಯಮ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ಇವರು MC ಸುಧಾಕರ್ ಫಾಲೋ ಮಾಡ್ತಿರ್ಲಿಲ್ಲ ಸರ್. ನಾನೇ ಹೇಳಿದ್ದೆ, ಇಂಥ ಶಿಕ್ಷಣ ಸಚಿವರನ್ನ, ಇಂಥ ಅಧಿಕಾರಿಗಳನ್ನ ಗಲ್ಲಿಗೇರಿಸಿದ್ರು ಕಡಿಮೆನೆ ಅಂತ ಹೇಳಿದ್ದೆ. ಅದನ್ನ ಅಸೆಂಬ್ಲಿಯಲ್ಲಿ ಹೇಳ್ತಿದ್ದಾರೆ ಸರ್, ನನ್ನನ್ನ ಗಲ್ಲಿಗೂ ಏರಿಸಿದ್ದಾಯ್ತು ಅಂತ. ನೀವು ಮಾಡೋ ಕೆಲಸ ಮಾಡಿದ್ರೆ ಗಲ್ಲಿಗೇರಿಸೋದೊಂದು ಕಡಿಮೆ ಇದೆ ನಿಮ್ಗೆ. ನೀವಲ್ಲ, ನಾವೇರ್ಸೋದಲ್ಲ, ನೀವೇ ಏರ್ಸ್ಕೊಬೇಕು. ಅದನ್ನ ನಾವೇರ್ಸ್ಕೊಂಬಂದು ಇಲ್ಲಿ ಆಗ್ತಾ ಇರೋ ಕಷ್ಟಗಳು ನೋಡಿದ್ರೆ ಇದು ಸರ್. ಇಲ್ಲಿ UGC ನಿಯಮ ಅಂದ್ರೆ ನೆಟ್ ಸ್ಟೆಟ್ PhD ವರ್ಷಾನುಗಟ್ಲೆ ಸರ್, 10 ವರ್ಷ ಇರುತ್ತೆ. ನಾವು ಫೇಕ್ PhD ಇದೆ ಸರ್, ಅದ್ರ ವಿರುದ್ಧನೂ ಹೋರಾಟ ಮಾಡ್ತಾ ಇದೀವಿ. ಬಿಡಲ್ಲ ಸರ್, ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾರು ಜೆನ್ಯೂನ್ ಆಗಿ ಓದಿದ್ದಾರೆ ಕರ್ನಾಟಕದಲ್ಲಿ, ಪ್ರಾಮಾಣಿಕ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗಷ್ಟೇ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಜಾಬು ಸಿಗ್ಬೇಕು. ಯಾರು ಅಡ್ಡದಾರಿಗೆ ಹೋಗ್ತಾರೆ, ನಾವು ಅಡ್ಡಡ್ಡ ಏನ್ ಮಾಡ್ಬೇಕಾ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಯಾಕೆಂತಂದ್ರೆ ಇದ್ರ ಜೊತೆಲಿ ಸರ್ ದಯವಿಟ್ಟು ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್. ಇಲ್ಲ ಅಂತಂದ್ರೆ ರಾಜ್ಯದ ಸ್ಥಿತಿ ಹೆಂಗಿದೆ ಅಂತಂದ್ರೆ ಇವರಿಗೆ ಒಂದು ಡಿಪ್ರೆಷನ್, ಸ್ಟ್ರೆಸ್. ಒಂದೇ ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಯಾವ ರೀತಿ ಆಗ್ತದೆ ಅಂದ್ರೆ ಸ್ಟ್ರೆಸ್, BP ಲೆವೆಲ್, ಫುಡ್, ಇಲ್ಲಿ ಗ್ಯಾಸ್ಟ್ರಿಕ್ ಸರ್, ಇದೆಲ್ಲದ್ರಿಂದ ಏನಾಗ್ತಿದೆ ಅಂತಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಇವತ್ತು ಸರ್ ನೇಮಕಾತಿ ಇಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂತ ಇದ್ದಾರೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈ ತರ ಎಲ್ಲ ಸರ್ ತುಂಬಾ ಸೋಷಿಯಲ್ ಪ್ರೆಷರ್ ಆಗ್ತಿದೆ, ಫೈನಾನ್ಷಿಯಲ್ ಬರ್ಡನ್ ಆಗ್ತಿದೆ ಸರ್. ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ಬೇಕು ಸರ್.
ಸರ್ ಒಂದು ಯಾವುದೇ ಒಂದು ವಿಚಾರ ಸ್ಟಾರ್ಟ್ ಅಂತ ಇವರು ಸ್ಟಾರ್ಟೇ ಮಾಡ್ತಾ ಇಲ್ಲ ಸರ್ ರೆಕ್ರೂಟ್ಮೆಂಟ್, ಇನ್ನು ಎಂಡ್ ಯಾವ ಮಾಡ್ತಾರೆ ಸರ್. ಸರ್ ದಯಮಾಡಿ ನಮ್ಮ ಎಲ್ಲರ ಪರ ವಿದ್ಯಾರ್ಥಿಗಳ ಪರವಾಗಿ ಈ ಹೋರಾಟ ಮಾತ್ರ ಇಲ್ಲಿ ನಿಲ್ಲಲ್ಲ ಸರ್. ರಾಜ್ಯಾದ್ಯಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೇ ಮಾಡ್ತಾರೆ. ನಮ್ಮ ಒಂದು ನ್ಯಾಯ ನಾವು ಪಡೆದೇ ಪಡ್ಕೊಂತೀವಿ ಸರ್. ಅದ್ರ ಜೊತೆ ನೀವೆಲ್ಲರೂ ಸಾಥ್ ಕೊಟ್ಟು ನಮ್ಮ ಜೊತೆ ಇರ್ಲೇಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಸರ್.